ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಕಾಂಗ್ರೆಸ್ನ ಆಡಳಿತದಲ್ಲಿ ಅನುದಾನ, ಅಭಿವೃದ್ಧಿ ಇದಕ್ಕಿಂತ ಹೆಚ್ಚಾಗಿ ಕುರ್ಚಿ ಕದನದ ಬಗ್ಗೆ ಮಾತಾಡಿದ್ದು ಜಾಸ್ತಿ ಆಯಿತು. ಯಾಕಂತ ಹೇಳಿದ್ರೆ ಅಂಥ ಒಂದು ವಾತಾವರಣನ ರಾಜ್ಯದ ಕಾಂಗ್ರೆಸ್ ಆಡಳಿತ ನೀಡಿದೆ. ಇದೆಲ್ಲದರ ನಡುವೆ ಒಂದು ಮಹತ್ತರ ಬೆಳವಣಿಗೆ ನಡೆದಿದೆ. ಏನದು ನೋಡ್ತಾ ಹೋಗೋದಾದ್ರೆ ಕ್ಯಾಬಿನೆಟ್ ರೀಶಫಲ್ಗೆ ಒತ್ತಾಯ ಹೆಚ್ಚಾಗಿದೆ. ಹೊಸ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ಪತ್ರ. ಆದರೆ ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಯಾವ ಬಣದವರು ಈ ಪತ್ರವನ್ನು ಬರೆದಿದ್ದಾರೆ, ಯಾರ ಮೂಲಕ ಬರೆದಿದ್ದಾರೆ ಇದರ ಬಗ್ಗೆ ಅಂತ ಹೆಚ್ಚಿನ ಮಾಹಿತಿ ಇಲ್ಲದಿದ್ರೂ ಕೂಡ ಇದು ಯುವ ಶಾಸಕರು ಬರೆದಿರುವಂತಹ ಪತ್ರ. ಯಾರಿಗೆಲ್ಲ? ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಡಿ.ಕೆ. ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ತಮ್ಮ ಮನವಿಯನ್ನ ಪತ್ರದ ಮೂಲಕ ಮಾಡಿಕೊಂಡಿರೋದು. ಆದರೆ ಈ ಪತ್ರದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಆಗಲೇ ಉಲ್ಲೇಖ ಮಾಡ್ತಾ ಇದ್ರು, ಮೊದಲ ಪುಟ ಫೋಟೋ ಕಾಪಿ. ಹಾಗಾಗಿ ಯಾವುದೋ ಒಂದು ಮೂಲ ಪ್ರತಿಯ ಫೋಟೋ ಕಾಪಿ ಇರುವುದರಿಂದಾಗಿ ಇದು ನಿಜವಾ ಹೌದಾ ಅಲ್ವಾ ಅದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಯುವ ಶಾಸಕರ ಹೆಸರಿರೋದ್ರಿಂದಾಗಿ ಇದೀಗ ಶಾಸಕರಾಗಿರುವಂಥ ಎ.ಸಿ. ಶ್ರೀನಿವಾಸ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ರಾಜ್ಯದಲ್ಲಿ ಕುರ್ಚಿ ಸಂಬಂಧ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಒಂದು ಪತ್ರ ಸರ್ ಹೊರಗಡೆ ಬಂದಿದೆ. ಯುವ ಶಾಸಕರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ, ಅದರಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಹೌದಮ್ಮ, ನಾವು ಫಸ್ಟ್ ಟೈಮ್ ಗೆದ್ದಿರೋರೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿ ಹೊಸಬರಿಗೂ ಒಳ್ಳೆ ಟ್ಯಾಲೆಂಟರ್ ಇದಾರೆ, ಅನುಭವ ಇದಾರೆ. ಶಾಸಕರಾಗಿ ಹೊಸಬರಾಗಿರ್ಬೋದು. ಪಕ್ಷದಲ್ಲಿ ಈಗ ನಾನೇ ತಗೊಳ್ಳಿ 3 ಅಧ್ಯಕ್ಷರ ಕೆಲಸ ಮಾಡಿದೀನಿ, 2 ಸಲ ಸೋತಿದ್ದೀನಿ. ನನ್ನಂತವ್ರು ಸುಮಾರು ಜನ ಗೆದ್ದಿದ್ದಾರೆ. ಈಗ ಅದೇನ್ ನನಗೆ ಕೊಡ್ಬೇಕು ಅಂತ ಏನಿಲ್ಲ. ಯಾರೇ ಆಗ್ಲಿ ಹೊಸಬರಿಗೆ, ಯುವ ಪ್ರತಿಭೆಗೆ, ಮುಂದೆ ಪೀಳಿಗೆ ಪಕ್ಷದ ಹಿತಕ್ಕೋಸ್ಕರ 5 ಜನಕ್ಕೆ ಕೊಡಿ ಮಂತ್ರಿಮಂಡಲದಲ್ಲಿ ಅಂತ ಎಲ್ಲ ಒಟ್ಟಾಗಿ ಸೇರಿ ಲೆಟರ್ ಹೈಕಮಾಂಡ್ಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, DCM ಅಧ್ಯಕ್ಷರಿಗೆ ಪತ್ರ ಬರ್ದಿದೀವಮ್ಮ. ಯಾವಾಗ ಬರ್ದಿದ್ ಪತ್ರ ಸರ್ ಇದು? ಯಾರಿಗೆಲ್ಲ ಈ ಪತ್ರ ರವಾನೆ ಮಾಡಿದ್ರಿ ನೀವು? ಬಂದಿದೆಯಲ್ಲ ಈಚೆಗೆ. ಅಲ್ಲ, ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಬಟ್ ಆ ಮುಖ್ಯಮಂತ್ರಿ ಗಾದಿ ಕುರಿತಂತೆಯೇ ಒಂದಷ್ಟು ಚರ್ಚೆಗಳು ಕರಡೆ 2.25 ವರ್ಷದಿಂದ ನಾವು ಗಮನಿಸ್ಕೊಂಡೇ ಬಂದಿದ್ದೀವಿ. ಬಟ್ ಹೈಕಮಾಂಡ್ ಅದು ಯಾವುದಕ್ಕೂ ರಿಯಾಕ್ಟ್ ಮಾಡ್ತಿಲ್ಲ. ಬಟ್ ನಿಮ್ಮ ಪತ್ರವನ್ನ ಜೆನ್ಯೂನ್ ಆಗಿ ಕನ್ಸಿಡರ್ ಮಾಡಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ವಿಶ್ವಾಸ ಇಟ್ಕೋಬಹುದಾ ನೀವು? ನೋಡಮ್ಮ, ನಮ್ಮ ಡ್ಯೂಟಿ, ನಮ್ಮ ಫಸ್ಟ್ ಗೆದ್ದಿರೋರು ನಮ್ಮ ಡ್ಯೂಟಿ ಪತ್ರ ಬರೆಸ್ತೀವಿ, ಹೇಳಿದೀವಿ. ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ ವಿಚಾರ ಅಷ್ಟೇ. ರೈಟ್. ಈಗ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಮಾತಾಡಿದ್ರ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಿದೀನಿ. ಮಿಕ್ಕಿದ ಆಮೇಲೆ ಮಾತಾಡೋಣ. ರೈಟ್, ಗಾಟ್ ಇಟ್. ಬಟ್ ಈಗ ಯಾವ ಬಣದವರ ಪತ್ರ ಇದು ಅನ್ನುವಂತಹ ಗೊಂದಲಗಳಿದೆ. ಇದರಲ್ಲಿ ಯಾವ ಬಣ ಹೆಂಗಮ್ಮ ಬರ್ತದೆ? ಇದರಲ್ಲಿ ಕಾಂಗ್ರೆಸ್ ಬಣ. ನಾವೆಲ್ಲ ಕಾಂಗ್ರೆಸ್ ಬಣನ, ನಾವು JDS ಬಣನ, ಕಾಂಗ್ರೆಸ್ ಬಣದವರಮ್ಮ. ಕಾಂಗ್ರೆಸ್ನ ಯುವ ಬಣನ ಅಂತ, ಯುವ ಶಾಸಕರ ಬಣದವರು. ಈಗ ಹೊಸದಾಗಿ ಗೆದ್ದಿರೋರು ಯುವಕರು ಗೆದ್ದವ್ರೆ, ಪಾಪ ಏಜ್ ಆದವರು ಗೆದ್ದವ್ರೆ. ಇದ್ರಲ್ಲಿ ಯುವ ಬಣ ಇರ್ತಿರ್ಲಿಲ್ಲ. ಯಾರೇ ಗೆದ್ದಿರ್ಲಿ ಅನುಭವಸ್ಥರಿಗೆ 5 ಜನಕ್ಕೆ ಕೊಡಿ ಅಂತ. ಇಲ್ಲಿ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಬರ್ದಿರೋ ಪತ್ರ ಹಂಗಾದ್ರೆ ಎಲ್ಲ ಸಮಾನ. ಕಾಂಗ್ರೆಸ್ ಇರೋರೆಲ್ಲ ಸಮಾನ ಮನಸ್ಕರೇ. ನಾವೆಲ್ಲ ಕಾಂಗ್ರೆಸ್ ಬಣದವರಮ್ಮ. ಇದು ಹೈಕಮಾಂಡ್ ಹೆಂಗೆ ತಗೊಳತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲಮ್ಮ. ಅದು ನೀವೇ ರಿಯಾಕ್ಷನ್ ಕೇಳಿ ಹೇಳ್ಬೇಕು ನಮ್ಗೆ ಹೈಕಮಾಂಡ್ ಕಡೆಯಿಂದ. ಹೌದು. ಯಾಕೆ ಅವ್ರು ನಿಮಗ್ ಸಿಗೋದಿಲ್ವಾ ಸರ್? ಸಿಗ್ತಾರಮ್ಮ. ನೀವು ಕೇಳ್ತಿರಲ್ಲ, ಅದಕ್ಕೆ ಹೇಳಿದ್ರೆ ನಾನು. ನಮಗೂ ಸಿಗ್ತಾರೆ, ಹೇಳ್ತಾರೆ, ನಮಗೂ ಅದನ್ನ ಸಮಾಧಾನವಾಗಿ ಹೇಳ್ತಾರೆ. ಅವ್ರು ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ? ಇದೆ, ಮಾಡ್ತಾರೆ. ನೋಡೋಣ ಮುಂದೆ. ಸರಿಗ ಮುಖ್ಯಮಂತ್ರಿ ಕುರ್ಚಿ ಅಂದಾಗ್ಲೇ ನಿಮ್ಗೆ ಗಮನಿಸಿರಬಹುದು, ಎಂ.ಬಿ. ಪಾಟೀಲ್ ಅವರು ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗ ಸೈನ್ ಹಾಕಿರಿ ಯುವಕರ ಬಗ್ಗೆ ಮಾತ್ರ ಮಾತಾಡಿ ಹೇಳ್ತೀನಿ. ರೈಟ್, ಗಾಟ್ ಇಟ್. ನೋಡಿ, ಅಷ್ಟೊಂದು ಸೀನಿಯರ್ಸ್ ಲೀಡರ್ಸ್ ಇನ್ನು ಕ್ಯಾಬಿನೆಟ್ ಅಲ್ಲೇ ಇದ್ದಾರೆ. ಅಂತದ್ರಲ್ಲಿ ಯುವಕರಿಗೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಅನ್ಸುತ್ತಾ ಅಂತ? ನೋಡಮ್ಮ, ಎಷ್ಟ್ ಜನ ಮಾಡ್ತಾರಮ್ಮ? 33 ಜನ ಏನೋ ತಗೊಂತಾರ. ನಾವು ಕೇಳ್ತಾ ಇರೋದು 5 ಜನಮ್ಮ, ಎಲ್ಲರಿಗೂ ಅಲ್ಲ. ಎಲ್ಲ ಸೀನಿಯರ್ಗೂ ಕೊಡ್ಲಿ. ಕ್ಯಾಬಿನೆಟ್ ಅಂದ್ರೆ ಸೀನಿಯರು, ಅನುಭವಸ್ಥರು ಇದ್ದೇ ಇರ್ತಾರೆ. ನಾವೇನ್ ಎಲ್ಲ ಕೇಳಿದ್ವ? ನಾವ್ ಕೇಳಿರೋದು 5 ಜನಕ್ಕಮ್ಮ. ಅವರೆಲ್ಲ ಇದ್ದೇ ಇರ್ತಾರೆ. ಅವ್ರನ್ನ ತೆಗೆದುಕೊಡಿ ಅಂತ ನಾವೇನು ಕೇಳಿಲ್ಲ. ಸೊ ಪತ್ರ ಬರ್ದಿರೋದು ಪಕ್ಕ, ನೀವು ಅದನ್ನ ತಲುಪಿಸಿರೋದು ಪಕ್ಕ, ಕನ್ಫರ್ಮ್. ರೈಟ್ ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ಒಂದು ಕ್ಲಾರಿಟಿ ಲಭ್ಯ ಆಯಿತು. ಎ.ಸಿ. ಶ್ರೀನಿವಾಸ್ ಅವರು ಮಾತಾಡಿರೋದ್ರಲ್ಲಿ ಪತ್ರ ಬರೆದಿರೋದು ಕನ್ಫರ್ಮ್. ನೋಡಿ, ಪುಲಿಕೇಶಿ ನಗರದ ಶಾಸಕರಾಗಿರುವಂಥ ಎ.ಸಿ. ಶ್ರೀನಿವಾಸ್ ಅವರ ಒಂದು ಕ್ಲಾರಿಟಿಯನ್ನು ನೀವು ಪಡ್ಕೊಳ್ಬಹುದು. ಎ.ಸಿ. ಶ್ರೀನಿವಾಸ್ ಅವರೂ ಸೇರಿದ ಹಾಗೆ ಆ 30-38 ಜನ ಏನಿದ್ದಾರೆ
ಅವರೆಲ್ಲರೂ ಸಮಾನ ಮನಸ್ಕರು. ಯುವ ಶಾಸಕರ ಬಡ ಏನಿದೆ, ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಬರೆದಿರೋದು ಸುಸ್ಪಷ್ಟ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇಟ್ಕೊಳ್ಳೋದು ಬೇಡ. ಆದರೆ ಇದನ್ನು ಹೈಕಮಾಂಡ್ ಹೆಂಗೆ ಪರಿಗಣಿಸುತ್ತೆ ಗೊತ್ತಿಲ್ಲ. ಬಟ್ ತಮ್ಮ ಪ್ರಯತ್ನವಂತೂ ಯುವ ಶಾಸಕರು ಮಾಡಿದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಬಟ್ ಎಸ್ ಸಿ ಶ್ರೀನಿವಾಸ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನು ಹೈಕಮಾಂಡ್ ಕಡೆಯಿಂದ ಅಥವಾ ದೊಡ್ಡ ದೊಡ್ಡ ನಾಯಕರ ಕಡೆಯಿಂದ ಅವ್ರು ಏನು ಹೇಳ್ತಾರೆ ಅಂತ ತಿಳಿಸಿ ಅಂತ ಹೇಳಿದ್ರು. KPCC ಕಚೇರಿಯಲ್ಲಿ ಅವರ ಸೋ ಕಾಲ್ಡ್ ಹಿರಿಯ ನಾಯಕರು ಎಲ್ಲರೂ ಕೂಡ ಲಭ್ಯ ಇರ್ತಾರೆ. ಅಲ್ಲೇ ರಿಯಾಕ್ಷನನ್ನು ಅಥವಾ ಅವರ ರಿಯಾಕ್ಟ್ ಹೆಂಗಿರುತ್ತೆ ಅನ್ನೋದನ್ನು ಪಡೆದುಕೊಳ್ಳಬಹುದು. ಸ್ಟಿಲ್ ಮಾಧ್ಯಮದ ಮೂಲಕ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಎಸ್ ಸಿ ಶ್ರೀನಿವಾಸ್ ಅವರು ಮಾಡಿದ್ದಾರೆ, ಗೊತ್ತಿಲ್ಲ. ಬಟ್ ಯುವ ನಾಯಕರ ಈ ಪತ್ರವನ್ನು ಹೈಕಮಾಂಡ್ ಹಾಗಾದರೆ ಹೆಂಗೆ ಪರಿಗಣಿಸುತ್ತೆ? ರಾಜ್ಯದ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಈ 2.25 ವರ್ಷದಿಂದ ರಾಹುಲ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಲಿ, KC ವೇಣುಗೋಪಾಲ್ ಆಗಲಿ ತುಟಿ ಪಿಟಿಕ್ ಅಂತಿಲ್ಲ. ರಾಜ್ಯದ ಹಿರಿಯ ನಾಯಕರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಬಣಗಳ ಮೇಲೆ ಬಣಗಳಾಗಿದ್ದಾವೆ. ಆದರೆ ಈ ಒಂದು ಪತ್ರವನ್ನು ಜೆನ್ಯೂನ್ ಲೆಟರ್ ಇದು, ಈ ರೀತಿಯ ಒಂದು ಧ್ವನಿ ಕೂಡ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸುತ್ತಾ ಇಲ್ವಾ? ಹೀಗೊಂದು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಇದು ಗೊಂದಲ ಸೃಷ್ಟಿ ಮಾಡೋದಕ್ಕೋ ಅಥವಾ ತಮ್ಮ ಮನದಿಂಗಿತವನ್ನು ಹೇಳೋದಕ್ಕೋ ಅಥವಾ ರೀಶಫಲ್ ಆಗುತ್ತೋ, 5 ಶಾಸಕರಿಗೆ, ಯುವ ಶಾಸಕರಿಗೆ ಅವಕಾಶವನ್ನು ಕಾಂಗ್ರೆಸ್ ಕಲ್ಪಿಸಿಕೊಡುತ್ತೋ, ಅಥವಾ ಸಿದ್ದರಾಮಯ್ಯನವ್ರು ಹೇಳಿದ ಹಾಗೇನೆ JDS ಮತ್ತು BJP ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು, ದಲಿತರೊಬ್ಬರು CM ಆಗೋದಕ್ಕೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ. ಹಾಗೇನೆ ಒಂದ್ಸತಿ ಗೆದ್ದವರು ಕೂಡ ಮಂತ್ರಿ ಸ್ಥಾನವನ್ನು ಅಲಂಕರಿಸುವುದು ಕೂಡ ಕಾಂಗ್ರೆಸ್ನಲ್ಲಿ ಏನಾದರೂ ಸಾಧ್ಯವಾಗಬಹುದಾ? ಕಾದು ನೋಡಬೇಕು.